ನಮಸ್ತೆ ನಾಡಿನ ಜನತೆಗೆ. ನಾವು ಈ ದಿನ ಬಂದಿರೋದು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ವಿಶೇಷತೆ ಏನಂತಂದ್ರೆ, ಇದು ಸುಮಾರು 100 ವರ್ಷಕ್ಕೂ ಹಳೆಯ ದೇವಸ್ಥಾನ ಆಗಿದೆ. ಇದು ದೇವಸ್ಥಾನದ ಪ್ರವೇಶ ದ್ವಾರ ಆಗಿದೆ. ನಾನ್ಯಾರು ಗೊತ್ತಾಗ್ಲಿಲ್ಲಲ್ಲ? ಈ ದೇವಸ್ಥಾನದ ಪ್ರವೇಶದಿಂದ ಬಲಭಾಗದಲ್ಲಿ ನಮಗೆ ಕಲ್ಯಾಣಿ ನೋಡಕ್ ಸಿಗುತ್ತೆ. ಕಲ್ಯಾಣಿಯಲ್ಲಿ ಆಮೆಗಳಿದಾವೆ, ಮೀನುಗಳಿದಾವೆ. ಮೀನುಗಳು ನೋಡ್ಕೊಂಡು ಸಮಾಧಾನವಾಗಿ ಕೂತ್ಕೋಬೋದಲ್ಲಿ. ಮುಂದ್ಗಡೆ ಹರಳಿಕಟ್ಟೆ ಇದೆ, ಇದು ಎಂಟ್ರೆನ್ಸು. ಹಾಗೆ ದೇವಸ್ಥಾನವನ್ನ ಪ್ರವೇಶಿಸಿದ್ರೆ ನಮಗೆ ಮುಂಭಾಗದಲ್ಲಿರುವಂತಹ ಬಸವ, ಹಾಗೆ ಕಾಶಿ ವಿಶ್ವನಾಥನ ದೇವಸ್ಥಾನ, ಮುಖ್ಯ ಗರ್ಭಗುಡಿ. ಬನ್ನಿ ಹಾಗೆ ಒಂದು ಪ್ರದಕ್ಷಿಣೆ ಹಾಕೊಂಡ್ಬರೋಣ. ಈ ದೇವಸ್ಥಾನದ ಮುಂಭಾಗ ಅಂತೂ ತುಂಬಾ ಶಾಂತಿಯುತವಾಗಿ ನೆಮ್ಮದಿಯಿಂದ ಕೂಡಿದೆ. ಇನ್ನು ಮೈಸೂರಲ್ಲಿ ಹುಟ್ಟಿ ಮೈಸೂರಲ್ಲೇ ಬೆಳೆದು ನಾನಂತೂ ಇದೇ ಮೊದಲ ಬಾರಿಗೆ ಈ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋಗಿರೋದು. ಗೊತ್ತಿಲ್ಲ ಎಷ್ಟು ಜನ ಮೈಸೂರಲ್ಲಿ ಇದ್ಕೊಂಡು ಈ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನನ ಹೋಗಿ ಬಂದಿದ್ದೀರಾ.
ಹಾಗೆ ಇಷ್ಟು ಶಾಂತಿಯುತವಾದಂತಹ ಈ ಸ್ಥಳವನ್ನು ಯಾರ್ಯಾರು ನೋಡಿದ್ದೀರಾ ನನಗೆ ಗೊತ್ತಿಲ್ಲ. ಇದೆಲ್ಲ ನಮ್ಮ ರಾಜರ ಕೊಡುಗೆ. ಇನ್ನು ಈ ದೇವಸ್ಥಾನ ಇರುವಂಥದ್ದು ಅಗ್ರಹಾರದಿಂದ JSS ಹಾಸ್ಪಿಟಲ್ ಕಡೆ ಹೋಗ್ತಕ್ಕಂಥ ಜಾಗದಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಅದರ ಎದುರುಗಡೆ ರೋಡೆ ಇಲ್ಲಿರೋ ಅಂಥದ್ದು. ಇನ್ನು ಆ ರೋಡ್ ಬಂದು ಈ ಕಡೆಯಿಂದ ಅರಮನೆ, ನೇರವಾಗಿ ಅರಮನೆ ಹೋಗುತ್ತೆ. ಬನ್ನಿ ಹಾಗೆ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ಗೇಟು ಮುಂದೆ ಆವರಣ ಹೇಗಿದೆ ಅಂತ ನೋಡೋಣ. ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ, ಇದು ಆವರಣ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದಿರಾ, ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಲ್ಲ. ಕಣ್ತುಂಬ ಮಲಗೋನೆ ರಿಚ್ಚು, ದುಡ್ಡು ದುಡಿದಷ್ಟು ಹೆಚ್ಚುತ್ತೆ ಹುಚ್ಚು.